ಮೇಲೆ ದೊಡ್ಡ ಪ್ರಯೋಗ ನಡೀತಾ ಇದೆ. ಯಾವ ಪೂಜೆ ಯಾರು ಮಾಡ್ತಿದ್ದಾರೆ ಎಲ್ಲ ಗೊತ್ತಿದೆ. ನನ್ನ ಮೇಲೆ ಸಿಎಂ ಹಾಗೂ ಸರ್ಕಾರದ ವಿರುದ್ಧ ಪೂಜೆ ನಡೀತಾ ಇದೆ. ನನ್ನ ವಿರುದ್ಧ ಶತ್ರು ಭೈರವಿ ಯಾಗ ನಡೀತಾ ಇದೆ. ಅಘೋರಿಗಳ ಮೂಲಕ ಯಾಗ ಮಾಡಿಸ್ತಿದ್ದಾರೆ. ಕೇರಳದ ರಾಜರಾಜೇಶ್ವರಿ ದೇಗುಲದಲ್ಲಿ ಈ ಯಾಗ ನಡೀತಾ ಇದೆ. 21 ಮೇಕೆ, 3 ಎಮ್ಮೆ, 21 ಕುರಿಗಳನ್ನ ಬಲಿ ಕೊಡ್ತಿದ್ದಾರೆ. ಪಂಚಬಲಿ ನೀಡಲಾಗ್ತಿದೆ. ಅವರ ಪ್ರಯತ್ನ ನಡೀತಾನೇ ಇದೆ. ನಾವು ನಂಬಿರುವ ದೇವರು ನಮ್ಮನ್ನ ಕಾಪಾಡ್ತಾನೆ. ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಅವರ ಹೇಳಿಕೆ ಇದು. ಬೆಂಗಳೂರಲ್ಲಿ DCM DK ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾಟ ಮಂತ್ರ ಮಾಡ್ತಿದ್ದಾರೆ ಅನ್ನುವಂಥಕ್ಕಂಥದ್ದು. ಕೇರಳದಲ್ಲಿ ನನ್ನ ಮೇಲೆ ಒಂದು ದೊಡ್ಡ ಪ್ರಯೋಗನೇ ನಡೀತಾ ಇದೆ ಅಂತ ಹೇಳಿದ್ದಾರೆ. ಕೇರಳ ಅಂದ ತಕ್ಷಣ ದೇವಭೂಮಿ ಅಂತಲೂ ನಾವು ಕರಿತೇವೆ. ಅದರ ಜೊತೆಗೆ ಮಾಟ ಮಂತ್ರ ಮಾಡಿಸೋದ್ರಲ್ಲೂ ಕೂಡ ಅಲ್ಲಿಯ ಕೇರಳ ಮಾಂತ್ರಿಕರು ಪ್ರಸಿದ್ಧಿ ಪಡೆದವರು ಅಂತ ನಮಗೆಲ್ಲ ಗೊತ್ತು. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳ್ತಾರೆ, ಯಾವ ಪೂಜೆ ಯಾರು ಮಾಡಿಸ್ತಿದ್ದಾರೆ ಅದು ಎಲ್ಲವೂ ನನಗೆ ಗೊತ್ತಿದೆ ಅಂತ ಹೇಳಿದ್ದಾರೆ. ನನ್ನ ಮೇಲೆ, CM ಮೇಲೆ ಹಾಗೂ ಸರ್ಕಾರದ ವಿರುದ್ಧ ಈ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ. ನನ್ನ ವಿರುದ್ಧ ಶತ್ರು ಭೈರವಿ ಯಾಗ, ಯಾವ ಯಾಗ? ಶತ್ರು ಭೈರವಿ ಯಾಗವನ್ನು ಮಾಡ್ತಾ ಇದ್ದಾರೆ. ಈ ಯಾಗವನ್ನು ಅಘೋರಿಗಳ ಮೂಲಕ ಮಾಡಿಸ್ಲಾಗ್ತಾ ಇದೆ ಅಂತೆ. ಎಲ್ಲಿ ನಡೀತಾ ಇದೆ ಅನ್ನೋ ಎಲ್ಲವೂ ಗೊತ್ತು. ಕೇರಳದಲ್ಲಿ ರಾಜರಾಜೇಶ್ವರಿ ದೇಗುಲದಲ್ಲಿ ಈ ಯಾಗ ನಡೀತಾ ಇದೆ. 21 ಕುರಿಗಳನ್ನು ಬಲಿ ಕೊಡ್ತಿದ್ದಾರಂತೆ. ಪಂಚಬಲಿಯನ್ನು ಕೂಡ ನೀಡಲಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ DCM DK ಶಿವಕುಮಾರ್ ಅವರು. ನಾವು ನಂಬಿರುವಂಥ ದೇವರು ನಮಗೆ ಕಾಪಾಡ್ತಾನೆ ಅನ್ನುವಂಥ ಮಾತನ್ನು ಹೇಳ್ತಾರೆ DK ಶಿವಕುಮಾರ್. ಕೇರಳದಿಂದ ಯಾರು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ ನಮಗೆ ವರದಿ ಪಾಲ್ಗೊಂಡವರು ನಮ್ಮ ಗಮನ ತಿಳಿಸ್ತಾರೆ. ಪ್ರೆಸೆಂಟ್ ಅಲ್ಲಿ ಇದ್ದಾರೆ ಸರ್, ಹೇಳಿದ್ದಾರೆ. ಯಾರಿದ್ದಾರೆ ಅಂತ ಮಾಹಿತಿ ಗೊತ್ತಿದೆ ಸರ್. ಅದಕ್ಕೆ ಪ್ರಯತ್ನ ನಾನೇ ಬಿಜೆಪಿ ಅವರ JDS ಸರ್, ನಿಮಗೆ ನಂಬಿಕೆ ಇದೆಯಾ ಸರ್ ಯಾಕದ ಮೇಲೆಲ್ಲ? ಅವ್ರ ನಂಬಿಕೆ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.